ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ ಒಂದು ಮೇಜರ್ ಡೆವಲಪ್ಮೆಂಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ಎಲ್ಲರ ಚಿತ್ತ ಇದೀಗ ಕೋರ್ಟ್ನತ್ತ ನೆಟ್ಟಿದೆ. ಯಾಕೆಂದ್ರೆ ಮಾಫಿ ಸಾಕ್ಷಿಯಾಗ್ಲಿಕ್ಕೆ ಪ್ರದೋಷ್ ಅವರ ಒಂದು ವಿಚಾರ ಏನಿದೆ ಇದನ್ನ ಆ ಅರ್ಜಿಯನ್ನ ಇವತ್ತು ನ್ಯಾಯಾಲಯ ಅರ್ಜಿ ಆದೇಶವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಮಾಡುತ್ತೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ಆದೇಶವನ್ನ ಮಾನ್ಯ ನ್ಯಾಯಾಲಯ ನೀಡಲಿದೆ. ಪ್ರದೋಷ್ ನಡವಳಿಕೆಯ ಬಗ್ಗೆ ಜೈಲಾಧಿಕಾರಿಗಳು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಲಯಕ್ಕೆ. ಸೊ ಹೀಗಾಗಿ ಆ ವರದಿಗೆ ಆಧರಿಸಿ ಆ ವರದಿಗೆ ಅನುಗುಣವಾಗಿ ಮಾನ್ಯ ನ್ಯಾಯಾಲಯ ಇವತ್ತು ತನ್ನ ಆದೇಶವನ್ನು ಪ್ರಕಟ ಮಾಡಲಿದೆ. ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಆರಂಭವಾಗುತ್ತೆ. ಇಬ್ಬರು ಆರೋಪಿಗಳಿಂದಲೂ ಸಹ ಇದೇ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ದಟ್ ಈಸ್ A7 ಮತ್ತು A10 ಇವರಿಬ್ಬರು ಕೂಡ ಇವತ್ತೇ ಮಾಫಿ ಸಾಕ್ಷಿಗೆ ಅರ್ಜಿನ ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಪ್ರದೋಷ್ ಅವರ ಆದೇಶವನ್ನು ನೋಡಿಕೊಂಡು ಪ್ರದೋಷ್ ಅವರ ಅರ್ಜಿ ಆದೇಶವನ್ನು ನೋಡಿಕೊಂಡು ಇವರಿಬ್ಬರು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅನ್ನುವ ಚರ್ಚೆ ಇದೆ, ಬಟ್ ನಾಟ್ ಕನ್ಫರ್ಮ್ಡ್. ಪ್ರಾಸಿಕ್ಯೂಷನ್ಗೆ ಮಾಫಿ ಸಾಕ್ಷಿ ಹೇಳಿಕೆ ಮಹತ್ವದ ಅಸ್ತ್ರ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಇಡೀ ಪ್ರಕರಣದ ಪ್ರಮುಖ ತಿರುವು ಪ್ರಮುಖ ಘಟ್ಟ ಅಂತ ಪ್ರದೋಷ್ ಅವರ ಮಾಫಿ ಸಾಕ್ಷಿಯ ಬೆಳವಣಿಗೆಯನ್ನು ನೋಡ್ಲಾಗ್ತಾ ಇದೆ ವೀಕ್ಷಕರೇ. ಈ ಪ್ರಕರಣದಲ್ಲಿ ಪ್ರದೋಷ್ ಅವರು A14 ಆರೋಪಿ ನಂಬರ್ 14. ಸೊ ಈಗ ಅವರು ತನಗೆ ಪ್ರಾಯಶ್ಚಿತ್ತ ಆಗಿದೆ, ಘಟನೆ ಏನೇನು ನಡೆದಿದೆ ಅದೆಲ್ಲವನ್ನ ನಾನು ಹೇಳಿಬಿಡ್ತೀನಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ತನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೇಳ್ಕೊಂಡಿದ್ರು. ಅದರಂತೆ ಮಾನ್ಯ ನ್ಯಾಯಾಲಯ ಅವರನ್ನು ಮಾಫಿ ಸಾಕ್ಷಿ ಆಗಲಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಬಟ್ ಜೈಲಾಧಿಕಾರಿಗಳಿಗೆ ಪ್ರದೋಷ್ ಅವರ ಬಗ್ಗೆ ಒಂದು ವರದಿಯನ್ನು ಕೊಡಲಿಕ್ಕೆ, ಅವರ ಹಿನ್ನೆಲೆ ಏನು, ಅವರು ಜೈಲಿನಲ್ಲಿ ಯಾವ ರೀತಿಯಾಗಿದ್ರು, ಅವರ ನಡವಳಿಕೆಗಳೇನು ಮತ್ತು ಅವ್ರಿಗೆ ಯಾವುದಾದ್ರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ, ಈ ಹಿಂದೆ ಬೇರೆ ಬೇರೆ ರೀತಿಯಂಥ ಪ್ರಕರಣಗಳಲ್ಲಿ ಅವ್ರು ಏನಾದರೂ ಭಾಗಿಯಾಗಿದ್ದಾರಾ, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಮಾನ್ಯ ನ್ಯಾಯಾಲಯ ಹೇಳಿತ್ತು ಜೈಲಾಧಿಕಾರಿಗಳಿಗೆ. ಅದರಂತೆ ಜೈಲಾಧಿಕಾರಿಗಳು ಇದೀಗ ನ್ಯಾಯಾಲಯಕ್ಕೆ ಆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ವರದಿಯ ಆಧಾರದ ಮೇಲೆಯೇ ಇವತ್ತು ನ್ಯಾಯಾಲಯ ಆದೇಶವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡುತ್ತೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಪ್ರದೋಷ್ ಅವರ ಈ ಮಾಫಿ ಸಾಕ್ಷಿಯ ವಿಚಾರ ಏನಿದೆ ಇದು ಈ ಪ್ರಕರಣದ ಪ್ರಮುಖ ಘಟ್ಟ ಅಥವಾ ಮಹತ್ವದ ತಿರುವು ಅಂತ ಹೇಳಲಾಗ್ತಾ ಇದೆ ಅನ್ನೋದು. ಸೊ ಎಷ್ಟೊತ್ತಿಗೆ ತೀರ್ಪು ಕೊಡಬಹುದು ನ್ಯಾಯಾಲಯ, ಯಾವ ರೀತಿಯಂತ ನಿರೀಕ್ಷೆ ಮತ್ತು ಕುತೂಹಲವನ್ನ ಹುಟ್ಟುಹಾಕಿದೆ? ಶಿವು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಕೂಡ ಪ್ರಕಟ ಆಗುತ್ತೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾ ಬೇಡ ಅನ್ನೋದನ್ನ ಈಗ ನ್ಯಾಯಾಧೀಶರು ನಿರ್ಧಾರವನ್ನ ಮಾಡ್ತಾರೆ. ಒಂದ್ ವೇಳೆ ಒಪ್ಪಿಗೆಯನ್ನ ನೀಡಿದ್ರು ಅಂತ ಹೇಳಿದ್ರೆ ಈ ಅರ್ಜಿ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದ್ರೆ ಆರಂಭದಲ್ಲಿ ಪ್ರದೋಷ್ ತನ್ನ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಬೇಕು. ಇಡೀ ಪ್ರಕರಣದಲ್ಲಿ ಪ್ರದೋಷ್ ಈ ಪಾತ್ರದಲ್ಲಿ ಏನೆಲ್ಲ ವಹಿಸಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಅವರು ಪ್ರತ್ಯಕ್ಷ ಕಂಡಿದ್ದು, ಅದಾದ ನಂತರ ದರ್ಶನ್ ಹಲ್ಲೆ ಮಾಡಿರುವ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಇದೆಲ್ಲವನ್ನ ಕೂಡ ಪ್ರಾಸಿಕ್ಯೂಷನ್ ಮುಂದೆ ಅವರು ಹೇಳುವಂತ ಕೆಲಸವನ್ನ ಮಾಡ್ಬೇಕು. ಒಂದ್ ವೇಳೆ ಈ ಪ್ರದೋಷ್ ನೀಡುವಂತ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂತು ಅಥವಾ ಇದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ